ಟಿಬಿ ಡ್ಯಾಮ್ ತುಂಗಭದ್ರಾ ಡ್ಯಾಮ್ನಲ್ಲಿ ಈಗ 19ನೇ ಗೇಟನ್ನು ಕೂರಿಸುವಂಥ ಪ್ರಯತ್ನವನ್ನು ಮಾಡುತ್ತಾ ಇದ್ದಾರೆ. ಈಗಾಗಲೇ 28 ಟಿಎಂಸಿ ನೀರು ಹರಿದೋಗಿದೆ. ತಾತ್ಕಾಲಿಕ ಗೇಟ್ ಅಳವಡಿಕೆ ಕಾರ್ಯ ಆರಂಭವಾಗಿದೆ. ಪೂಜೆಯ ಬಳಿಕ ಅಣೆಕಟ್ಟೆ ಮೇಲೆ 3 ಬೃಹತ್ ಕ್ರೇನ್ಗಳು ಕೂಡ ಹೋಗಿವೆ. 19ನೇ ಗೇಟ್ ಬಳಿ ಇರುವಂಥ ಡ್ಯಾಮ್ ತಜ್ಞ ಕನ್ನಯ್ಯ ನಾಯ್ಡು ತಂಡ, ಎನ್ಡಿಆರ್ಎಫ್ ಮತ್ತು ಎಸ್ಡಿಆರ್ಎಫ್ ಮುಳುಗು ತಜ್ಞರು ಕೂಡ ಸಾಥನ್ನ ನೀಡಿದ್ದಾರೆ. ಮುಂಜಾಗ್ರತಾ ಕ್ರಮವಾಗಿ ಆಂಬ್ಯುಲೆನ್ಸ್ ವ್ಯವಸ್ಥೆಯನ್ನು ಕೂಡ ಅಲ್ಲಿ ಮಾಡಿಕೊಳ್ಳಲಾಗಿದೆ. ಟಿಬಿ ಡ್ಯಾಮ್ನಿಂದ 28 ಟಿಎಂಸಿ ನೀರು ಈಗಾಗಲೇ ಹರಿದೋಗಿದೆ. ಇನ್ನೊಂದು ಕಡೆಗೆ ಟಿಬಿ ತಾತ್ಕಾಲಿಕ ಗೇಟ್ ಅಳವಡಿಕೆಗೆ 3 ಬೃಹತ್ ಕ್ರೇನ್ಗಳು ಪೂಜೆಯ ಬಳಿಕ ಅಣೆಕಟ್ಟು ಮೇಲೆ ಹೋಗಿವೆ. ಪೂಜೆ ನಡೆದಂತಹ ಸಂದರ್ಭವನ್ನು ನೋಡ್ತಾ ಇದ್ದೀರಾ. ಜಮೀರ್ ಅಹಮದ್ ಖಾನ್ ಅವರು ಕೂಡ ಇದ್ದಾರೆ, ಅಲ್ಲಿ ಸಚಿವರು ಶಿವರಾಜ್ ತಂಗಡಿಗೆ ಕೂಡ ಇದ್ದಾರೆ. संतापयति सन्देहमापादबलमस्तकः नयामध्ये परमात्मा व्यवस्थितः सब्रह्म सशिव सहिरेन्द्रः सोऽक्षरः परमस्मराट्. ತುಂಗಭದ್ರಾ ಜಲಾಶಯದ 19ನೇ ಗೇಟ್ ಕಿತ್ತೋಗಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಗೇಟ್ ಕೂಡಿಸ್ತಕ್ಕಂಥ ಕಾರ್ಯ ಭರದಿಂದ ಸಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕ್ರೇನ್ಗಳು ಸಹಿತ ಜಲಾಶಯದ ಮೇಲ್ಭಾಗದಿಂದ ಏನು ಎಲ್ಲಿ ಗೇಟ್ ಕಿತ್ತೋಗಿದೆ ಆ ಒಂದು ಗೇಟ್ ಕೂಡಿಸ್ಲಿಕ್ಕೆ ಹೋಗ್ತಾ ಇರುವಂತದ್ದು. ಅಂದ್ರೆ ಈಗಾಗಲೇ 3 ಬೃಹತ್ ಕ್ರೇನ್ಗಳನ್ನ ಈಗಾಗಲೇ 19ನೇ ಗೇಟ್ ನ ಸಮೀಪದಲ್ಲಿ ತೆಗೆದುಕೊಂಡೋಗಿ ಅಲ್ಲಿ ಗೇಟ್ ಅನ್ನು ಕೂಡಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಈಗಾಗಲೇ ಆರಂಭಿಕವಾಗಿ ಪೂಜೆಯನ್ನ ಮಾಡಲಾಗಿದೆ. ವಿಶೇಷವಾಗಿ ಯಾವುದೇ ರೀತಿಯ ವಿಘ್ನಗಳು ಬರಬಾರದು ಅನ್ನೋ ನಿಟ್ಟಿನಲ್ಲಿ ಆ ಒಂದು 19ನೇ ಗೇಟ್ಗೆ ಈಗಾಗಲೇ ಪೂಜೆಯನ್ನ ಮಾಡಿ ನಂತರದಲ್ಲಿ ಈಗ ಏನು 5 ಬಿಡಿ ಪೀಸ್ಗಳನ್ನು ಅಲ್ಲಿ ಕೂಡಿಸಲಾಗುತ್ತೆ. ಅಂದ್ರೆ ಅದು ಟೆಂಪ್ರವರಿ ಗೇಟ್ ಅನ್ನುವಂಥ ನಿಟ್ಟಿನಲ್ಲಿ, ಯಾಕಂದ್ರೆ ಈಗ ನೀರು ಸಾಕಷ್ಟು ರಭಸವಾಗಿದೆ, ಹೀಗಾಗಿ ಅಲ್ಲಿಂದ ಗೇಟ್ ಅನ್ನು ಕೂಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಅದು ತಾತ್ಕಾಲಿಕವಾಗಿ ಸಂಪೂರ್ಣ ಬಂದ್ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಈ ರೀತಿಯ ಕಾರ್ಯಗಳನ್ನು ಕೂಡ ಮಾಡಲಾಗ್ತದೆ. ಅದಕ್ಕೆ ಸಂಬಂಧಪಟ್ಟಂತೆ ತಜ್ಞರೆಲ್ಲರೂ ಸಹಿತ ಈಗಾಗಲೇ ತುಂಗಭದ್ರಾ ಜಲಾಶಯದ ಮೇಲ್ಭಾಗದಲ್ಲೇ ಬಿಟ್ಟಿರುವಂಥದ್ದು. ನಾನು ಮತ್ತೊಂದು ಕಡೆಗೆ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಹೋಗ್ತೀನಿ. ಮತ್ತೆ JSW ನ ಒಂದಿಷ್ಟು ಕ್ರೇನ್ಗಳ ಸಹಿತ ಈಗಾಗಲೇ ಬಿಟ್ಟಿದೆ. ಮತ್ತೊಂದು ಕಡೆಗೆ ಆಂಬುಲೆನ್ಸ್ ಅನ್ನು ಕೂಡ ತಂದಿಡಲಾಗಿದೆ. ಯಾಕಂದ್ರೆ ಅಲ್ಲಿ ಮುಳುಗು ತಜ್ಞರು ಸಹಿತ ಜಲಾಶಯದ ಒಳಗಡೆ ಇಳಿಯಬೇಕಾಗುತ್ತೆ. ಅಲ್ಲಿ ಯಾವುದೇ ರೀತಿಯ ಸಮಸ್ಯೆ ಆಗಬಾರ್ದು. ಒಂದು ವೇಳೆ ಆ ರೀತಿ ಏನಾದರೂ ಅಚಾತುರ್ಯ ನಡೆದರೆ ಕೂಡಲೇ ಅವರನ್ನು ಆಸ್ಪತ್ರೆಗೆ ದಾಖಲಿಸಬೇಕು, ಮತ್ತೆ ಪ್ರಾಥಮಿಕ ಚಿಕಿತ್ಸೆಯನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಸಹಿತ ಈಗಾಗಲೇ ಜಲಾಶಯದ ಮೇಲ್ಭಾಗದಲ್ಲಿ ಮಾಡಿಕೊಳ್ಳಲಾಗಿದೆ. ಹೀಗಾಗಿ ಈಗಾಗಲೇ 19ನೇ ಗೇಟ್ ಏನಿದೆ ಆ ಒಂದು ಗೇಟ್ ಕಿತ್ತಿದ್ರ ಭಾಗವಾಗಿ ಅಪಾರ ಪ್ರಮಾಣದ ನೀರು ಪೋಲ ಆಗ್ತದೆ. ಅದನ್ನು ಹೇಗಾದ್ರೂ ಮಾಡಿ ತಡೆಗಟ್ಟಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಮೊದಲ ಹಂತದ ಕಾರ್ಯವು ಕೂಡ ಆರಂಭವಾಗಿದೆ. ಅದರ ನಿಟ್ಟಿನಲ್ಲಿ ಈಗ ತಾತ್ಕಾಲಿಕ ಗೇಟ್ ಅನ್ನು ಕೂಡಿಸೋದ್ರ ಮೂಲಕ ಇಡೀ ಆ ಒಂದು 19ನೇ ಗೇಟಿನ ಅದನ್ನ ಸಂಪೂರ್ಣವಾಗಿ ಮುಚ್ಚಲಿಕ್ಕೆ ಈಗಾಗಲೇ ಸಿದ್ಧತೆಗಳು ಕೂಡ ನಡೆದಿದೆ. ಹೀಗಾಗಿನೇ 3 ಬೃಹತ್ ಕ್ರೇನ್ಗಳಲ್ಲಿ ಹೋಗಿವೆ. ಅದರ ಜೊತೆಗೆ ಈಗೇನು ಗೇಟ್ನ ಬಿಡಿಭಾಗಗಳನ್ನು ಸಹಿತ ಈಗಾಗಲೇ ನಿನ್ನೆ ರಾತ್ರಿನಲ್ಲಿಗೆ ಸಾಗಿಸೋದ್ರ ಮೂಲಕ ಈಗ ಸದ್ಯ ಈಗ ಕೆಲಸ ಕೂಡ ಆರಂಭವಾಗಿದೆ. ಬಹುತೇಕ ನಾಳೆ ಸಂಜೆ ವೇಳೆಗಾಗಿ ಆ ಒಂದು 19ನೇ ಗೇಟ್ ಕಟ್ ಆಗಿದೆ, ಅದನ್ನ ಕಂಪ್ಲೀಟ್ ಆಗಿ ಮುಚ್ತೀವಿ ಅನ್ನುವಂತ ಭರವಸೆಯನ್ನು ಸಹಿತ ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಕೂಡ ಕೊಟ್ಟಿದ್ದಾರೆ. ಮತ್ತೊಂದು ಕಡೆಗೆ ತಜ್ಞರು ಕೂಡ ಅದೇ ರೀತಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಕ್ಯಾಮರಾಮನ್ ಲುಕ್ಮನ್ ಜೊತೆ ಅಮರೀಶ್ ಎಲ್ಕ, ಹೊಮ್ಮಿನಾಳ ಪಬ್ಲಿಕ್ ಟಿವಿ, ಬಳ್ಳಾರಿ.